ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ತುಳುನಾಡ ಹಬ್ಬದ ಶುಭಾಶಯಗಳು. ತುಳುನಾಡ ಸರ್ವತಳು ಪೆಜೋಕಿಲಿಗೆ ತುಳುವೇರೆ ಹೊಸ ವರ್ಷ. ನಮ್ಮ ಚಾನಲ್ದ ಲೈಫ್ ಅಫಿಷಿಯಲ್ ವಿತ್ ನಾಡಿಗರ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಮ್ಮ ಮನೆಯಲ್ಲಿ ವಿಷುಕಣಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ನಾವು ಮೂಡೆ ಇಡ್ಲಿ, ಕೊಟ್ಟೆ ಕಡುಬು ಮಾಡ್ತಾ ಇದ್ದೀವಿ. ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಇದಕ್ಕೆ ನಾನು ಫಸ್ಟು ಬಾಳೆ ಎಲೆಯೆಲ್ಲ ಉದ್ದುಬಿಟ್ಟು ನೀಟಾಗಿ ಅದನ್ನೆಲ್ಲ ಬಿಸಿಯಲ್ಲಿ ಬಾಡಿಸಿ ನೀಟಾಗಿ ಒರೆಸಿಟ್ಕೊಂಡಿದ್ದೀವಿ. ಹಾಗೆ ನಾವು ಕಡ್ದಿಟ್ಟಿರುವಂಥ ಹಿಟ್ಟನ್ನು ನಾವು ಅದೆಂಥ ಹಿಟ್ಟು ಅಂದರೆ ಈ ಇಡ್ಲಿ ಹಿಟ್ಟೆ, ಬಟ್ ಅದಕ್ಕೆ ಕುಚ್ಚಲಕ್ಕಿ ಅದನ್ನೆಲ್ಲ ಹಾಕ್ಬಿಟ್ಟು ಕಡ್ದಿಟ್ಟಿರ್ತಾರೆ. ಆ ಹಿಟ್ಟನ್ನು ಎಲೆಯಲ್ಲಿ ಹಾಕ್ಬಿಟ್ಟು ಈ ರೀತಿ ಮಡಿಸ್ಬೇಕು. ಅದನ್ನು ಈ ರೀತಿ ಮಡಿಸಿ ನಾವು ಒಲೆಯಲ್ಲಿ ಇಡಬೇಕಾಗುತ್ತೆ. ನೋಡಿ, ಇಡ್ಲಿ ಪಾತ್ರೆಯಲ್ಲಿ ಒಂದು ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅದನ್ನೆಲ್ಲ ಇಡಬೇಕಾಗತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ನಿಮಗೆ ಬಂದುಬಿಡುತ್ತೆ. ಆಯಿತಾ? ನಮ್ಮ ವೀಡಿಯೋಸ್ಗಳನ್ನು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ನೋಡಿ, ಫುಲ್ ಆಯಿತು ನಮಗೆ ಅದಿಷ್ಟು ಮಾಡಿ. ಈಗ ನೆಕ್ಸ್ಟು ನಾನು ಮೆಣಸ್ಕಾಯಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕಾಯಿ ತುರಿ, ಹಸಿ ಕೊಬ್ಬರಿ ಒಂದು ಕಾಯಿ ಫುಲ್ಲು, ಎಳ್ಳು 4 ಚಮಚ ಹುರಿದು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಒಂದು 4 ಚಮಚ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಕೆಂಪಾಗಿ ಹುರಿಬೇಕು. ನೆಕ್ಸ್ಟು ಒಣಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕಿ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಬರಬೇಕು. ನೈಸ್ ಪೇಸ್ಟ್ ಆಗಬೇಕು ಅದು. ಆಯಿತಾ? ನೋಡಿ, ಇಲ್ಲಿ ಇಡ್ಲಿ ಆಗ್ತಾಯಿದೆ. ಈ ರೀತಿ ಇದು ಮೆಣಸುಗಾಯಿಗೆ ರೆಡಿ ಆಯಿತು. ಈಗ ನಾನು ನೆಕ್ಸ್ಟು ಕಾಯಿ ಹಾಲಿಗೆ ರುಬ್ತಾಯಿದ್ದೀನಿ. ಅದಕ್ಕೂ ಕೂಡ ಒಂದು ತೆಂಗಿನಕಾಯಿ, ಇಡೀ ತೆಂಗಿನಕಾಯಿನ ತುರಿದು ಕಾಯಿ ಹಾಲಿಗೆ ಇದನ್ನು ಫಸ್ಟು ಕಡ್ಕೊಂಬರ್ಬೇಕು ನಾವು. ಹಾಗೆ ಏನೂ ಹಾಕಬಾರ್ದು, ನೀರು ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಕಾಯಿ ಹಾಲಿಗೆ. ಈ ರೀತಿ ಹಾಕಿ ಮಾಡಬೇಕು. ನಿಮಗೆ ಬೇಕಿದ್ರೆ ಗಸಗಸೆ ಇದ್ದರೆ ಹಾಕ್ಬೋದು. ನಾನು ಏಲಕ್ಕಿ ಪುಡಿ ಇಟ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ ಅದಕ್ಕೆ ಒಟ್ಟಿಗೆ. ಅದಕ್ಕೆ ಕಾಯಿ ಹಾಲಿಗೆ ನೆಕ್ಸ್ಟು ಬೆಲ್ಲ, ನೀವು ತುರಿದಾದರೂ ಹಾಕ್ಬೋದು, ಈ ರೀತಿ ಕಟ್ ಮಾಡೋದ್ರೂ ಹಾಕ್ಬೋದು. ಅದು ನಿಮ್ಮ ಇಷ್ಟ, ಹೇಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೋ ಅದಕ್ಕೆ ಅನುಗುಣವಾಗಿ ನೀವು ಬೆಲ್ಲವನ್ನು ಹಾಕ್ಕೊಳ್ಳಿ. ಆಯಿತಾ? ನೆಕ್ಸ್ಟು ನಾವು ಮಾವಿನಕಾಯಿನ ಹೆಚ್ಚಿಡ್ತಾ ಇದ್ದೀವಿ. ಇಲ್ಲಿ ಸುಮಾರು ನಾನು 4ರಿಂದ 5 ಮಾವಿನಕಾಯಿ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಕಾಯಿ ಹಾಲಿಗೆ ನಾವು ಕಡ್ದಿರುವಂತಹ ಕಾಯಿ ಕಡ್ದಿರ್ತೀವಲ್ವ, ಅದನ್ನೆಲ್ಲ ನಾವು ಒಂದು ಕಾಟನ್ ಬಟ್ಟೆ, ಬಿಳಿ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಕಾಯಿ ಹಾಲನ್ನು ತೆಗೆದಿಟ್ಕೋಬೇಕು. ನೀಟಾಗಿ ಒಂದು ಸರಿ ತೊಳಸ್ಬಿಟ್ಟು ಮತ್ತೆ ಮಿಕ್ಸಿ ತೊಳಸ್ಬಿಟ್ಟು ಹಾಕಿ ಮತ್ತೆ ಸ್ವಲ್ಪ ಇದನ್ನು ಮಾಡಿದ್ರೆ ಅದು ತುಂಬ ತಿಕ್ಕಾಗಿಬಿಡುತ್ತೆ. ಅದು ತುಂಬ ತಿಕ್ನೆಸ್ ಬೇಡ, ಸ್ವಲ್ಪ ತೆಳು ಇದ್ರೂ ಅಡ್ಡಿಲ್ಲ. ಈ ರೀತಿ ಮಿಕ್ಸಿ ತೊಳೆದ್ಬಿಟ್ಟು ಮತ್ತೆ ಇನ್ನೊಮ್ಮೆ ನಾನು ಹಿಂಡ್ತಾ ಇದ್ದೀನಿ. ಈ ರೀತಿ ಕಾಯಿ ಹಾಲು ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಬೆಲ್ಲನೆಲ್ಲ ಸ್ವಲ್ಪ ಒಮ್ಮೆ ಎಲ್ಲ ಒಳ್ಳೆ ಕೈ ಆಡಿಸಿ, ಆಯಿತಾ? ಅಂದರೆ ಬೆಲ್ಲ ಕರಗುತ್ತೆ, ಸ್ವಲ್ಪ ಮಿಕ್ಸ್ ಆಗುತ್ತೆ. ಬೆಲ್ಲ ಕಾಯಿ ಹಾಲೆಲ್ಲ ಒಟ್ಟಿಗೆ ಚೆನ್ನಾಗಿರುತ್ತೆ. ಈ ಮೂಡೆ ಇಡ್ಲಿಗೆಲ್ಲ ಇದು ಸ್ಪೆಷಲ್ ಇದು. ನೆಕ್ಸ್ಟು ನಾವು ಮಾವಿನಕಾಯಿ ಹೆಚ್ಚಿಟ್ಟಿರೋದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಬೆಲ್ಲ, ಹುಳಿ ಇರುತ್ತಲ್ವ ಬೆಲ್ಲ ಬೇಕೇ ಬೇಕು, ಸ್ವಲ್ಪ ಉಪ್ಪು, ಖಾರದ ಪುಡಿ, ಇದನ್ನೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ಅದು ಬೆಂದ ತಕ್ಷಣವೇ ಅದು ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಕರಿಬೇವು ಹಾಕಿ ನೆಕ್ಸ್ಟು ಒಗ್ಗರಣೆ, ಒಲೆಯಲ್ಲಿ ಒಗ್ಗರಣೆ ಕೊಡಬೇಕು. ಸಖತ್ ಪರಿಮಳ ಇರುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ನಮ್ಮ ಮಾವಿನಕಾಯಿ ಮೆಣಸುಗಾಯಿ ರೆಡಿಯಾಗಿದೆ. ನೋಡಿ, ನಮ್ಮ ಇಡ್ಲಿ ಕೂಡ ರೆಡಿಯಾಗಿದೆ. ಇದಕ್ಕೆ ಮೆಣಸುಕಾಯಿ ಕಾಯಿ ಹಾಲು ಒಟ್ಟಿಗೆ ತಿನ್ನಬೇಕು. ಸಖತ್ ಟೇಸ್ಟಿಯಾಗಿರುತ್ತೆ, ಗೊತ್ತಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.